ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಡ್ಜ್ಗೆ ಜೊತೆಯಲ್ಲಿ ಬಂದಿದ್ದ ಮಹಿಳೆ ಜೀವ ತೆಗೆದ ಪ್ರಿಯಕರ ಕಿರಾತಕ. ಅಸಲಿಗೆ ಲಾಡ್ಜ್ ನಲ್ಲಿ ನಡೆದಿದ್ದು ಏನು? ಹೌದು, ಮದುವೆಯಾಗಿದ್ರು ಮಹಿಳೆ ಅನೈತಿಕ ಸಂಬಂಧ ಹೊಂದಿದ್ಲು. ಆ ವ್ಯಕ್ತಿ ಕಬ್ಬಡಿ ಕ್ಷೇತ್ರಕ್ಕೆ ಹೋಗೋಣವೆಂದು ಜೊತೆಗೆ ಕರೆತಂದಿದ್ದ. ಪ್ರಿಯಕರ ಕಡ್ದ ಅಂತ ಓಡೋಡಿ ಬಂದಿದ್ಲು ಬೇರೊಬ್ಬನ ಅರ್ಧಾಂಗೆ. ಆದ್ರೆ ರೂಮ್ ನಲ್ಲಿ ಏನಾಯ್ತೋ ಗೊತ್ತಿಲ್ಲ, ಮಹಿಳೆ ಉಸಿರು ಚೆಲ್ಲಿದ್ಲು. ಅನೈತಿಕ ಸಂಬಂಧ ಹೊಂದಿದ್ದ ಮಹಿಳೆಯ ಜೀವ ತೆಗೆದಿರುವ ಘಟನೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೆರ್ಯ ಗ್ರಾಮದಲ್ಲಿ ನಡೆದಿದೆ. ಹುಣಸೂರು ತಾಲೂಕಿನ ಗೆರಸನಹಳ್ಳಿ ಗ್ರಾಮದ ದರ್ಶಿತಾ 20 ವರ್ಷದ ಯುವತಿ. ಅವನು ಕಡ್ದ ಅಂತ ಬಂದಂತ ದರ್ಶಿತಾ ಜೀವ ಕಳೆದುಕೊಂಡಿರುವ ಮೃತ ಮಹಿಳೆಯಾಗಿದ್ದಾಳೆ. ಬೆರಿಯ ಪಟ್ಟಣದ ಬಿಳಿಕೆರೆ ಗ್ರಾಮದ ಸಿದ್ದರಾಜು ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ವಿವಾಹವಾಗಿದ್ದ ದರ್ಶಿತಾ ಸಿದ್ದರಾಜು ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ಲು. ಹೀಗೆ ಕಪ್ಪಡಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಸಿದ್ದರಾಜು ಕರೆದಿದ್ದ. ಮೊದಲೇ ಅನೈತಿಕ ಸಂಬಂಧವನ್ನ ಹೊಂದಿದಂತಹ ಈಕೆ ಆತ ಕರೆದಿದ್ದೇ ತಡ ಜೊತೆಗೆ ಓಡೋಡಿ ಬಂದಿದ್ಲು. ಅಲ್ಲೇ ಲಾಡ್ಜ್ ಒಂದರಲ್ಲಿ ರೂಮ್ ಅನ್ನ ಬಾಡಿಗೆ ತೆಗೆದುಕೊಂಡು ಜೋಡಿ ಒಳಗೆ ಹೋಗಿರ್ತಾರೆ. ಇವರು ಅನೈತಿಕ ಸಂಬಂಧವನ್ನ ಹೊಂದಿದ್ರಲ್ಲ, ಹೀಗೆ ರೂಮ್ ಒಳಗೆ ಹೋದವರು ಏನೇನೋ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದೀರಾ. ಆದ್ರೆ ನೀವೇನ್ ಅನ್ಕೊಂಡಿದ್ದೀರಲ್ಲ, ಅದು ಒಳಗೆ ಆಗಿದ್ಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ರೂಮ್ ಒಳಗೆ ಇವರ ನಡುವೆ ಏನಾಯ್ತೋ ಏನೋ ಗೊತ್ತಿಲ್ಲ. ಬೆಡ್ ಮೇಲೆ ಮಹಿಳೆ ಜೀವ ಇಲ್ಲದೆ ರಕ್ತದ ಮಡುವಿನಲ್ಲಿ ಮಲಗಿದ್ದಂತೆ ಇದ್ದರು. ಆದ್ರೆ ಈ ವೇಳೆ ಆರೋಪಿ ಸಿದ್ದರಾಜು ಮೊಬೈಲ್ ಚಾರ್ಜ್ ಹಾಕಲು ಹೋಗಿ ಮೊಬೈಲ್ ಬ್ಲಾಸ್ಟ್ ಆಯ್ತು ಅಂತ ಕೂಗಾಡಿದ್ದಾನೆ. ಇದರಿಂದ ಲಾಡ್ಜ್ ಸಿಬ್ಬಂದಿ ಓಡೋಡಿ ಬಂದು ರೂಮ್ ಬಳಿ ಬಂದು ನೋಡ್ತಾನೆ. ಆದ್ರೆ ಸ್ಥಳದಲ್ಲಿ ಯಾವುದೇ ಮೊಬೈಲ್ ಇಲ್ಲದ ಕಾರಣ ಸಿಬ್ಬಂದಿಗೆ ಅನುಮಾನ ಬಂದಿದೆ. ಇವನೇ ಏನೋ ಮಾಡಿದ್ದಾನೆ ಅಂತ ಡೌಟ್ ಕೂಡ ಪಟ್ಟಿದ್ದಾರೆ. ಹೀಗಾಗಿ ಬ್ಲಾಸ್ಟ್ ಆಗಿರುವ ಮೊಬೈಲ್ ಎಲ್ಲಿ ಅಂತ ಕೇಳಿದ್ದಕ್ಕೆ ಹೊರಗೆ ಬಿಸಾಕಿದ್ದೀನಿ ಅಂತ ಸುಳ್ಳನ್ನ ಹೇಳಿದ್ದ. ಮೊಬೈಲ್ ಹುಡುಕಾಡಿದ್ರು ಕೂಡ ಅಲ್ಲಿ ಸಿಗೋದಿಲ್ಲ. ಇದರಿಂದ ಈ ಸಿದ್ದರಾಜು ನವರಂಗಿ ಆಟ ಬಯಲಾಗುತ್ತೆ. ಕಿಟಕಿಯಿಂದ ಎಸೆದಿದ್ದಾಗಿ ಹೇಳಿ ಪರಾರಿಯಾಗಲು ಯತ್ನಿಸಿದ್ದ. ಇದರಿಂದ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ವಿಚಾರಣೆಯಲ್ಲಿ ಆರೋಪಿ ಅಸಲಿ ವಿಷಯ ಏನಂತ ಕಕ್ಕಿದ್ದಾನೆ. ಈ ಸಂಬಂಧ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಸಲಿಗೆ ಈ ಸಿದ್ದಯ್ಯ ಮಹಿಳೆಯನ್ನ ಯಾಕೆ ಕೊಂದ, ಲಾಡ್ಜ್ ನಲ್ಲಿ ಕರ್ಕೊಂಡು ಬಂದು ಏನೇನ್ ಮಾಡಿದ್ದ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲು ಸಿದ್ದರಾಜುವನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇಲ್ಲಿ ಈಗಾಗಲೇ ಮದುವೆ ಆಗಿದ್ದ ದರ್ಶಿತಾ ತನ್ನ ಗಂಡನೊಂದಿಗೆ ಸುಖ ಜೀವನ ನಡೆಸಬಹುದಿತ್ತು. ಆದ್ರೆ ಅನೈತಿಕ ಸಂಬಂಧ ಇದೆಯಲ್ಲ, ಅದಕ್ಕೆ ಬಲಿಯಾಗಿದ್ದಾಳೆ. ಅವನು ಕಡ್ದ ಅಂತ ಬಂದಂತಹ ಈ ಚೆಲುವೆ ಇದೀಗ ರಕ್ತದ ಮಡುವಿನಲ್ಲಿ ಬಿದ್ದು ಕೊನೆಯುಸಿರೆಳೆದಿದ್ದಾಳೆ. ಹೀಗೆ ಲಾಡ್ಜ್ ನಲ್ಲಿ ಹೆಣವಾಗಿ ಬಿದ್ದಿರುವಂತಹ ದರ್ಶಿತಾಗೆ 2 ವರ್ಷದ ಮಗಳಿದ್ದ. ಈಕೆಯ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಶನಿವಾರ ದೇವಾಲಯಕ್ಕೆ ಹೋಗೋಣ ಅಂತ ಕರೆದಿದ್ದಂತಹ ಸಿದ್ದರಾಜು ಲಾಡ್ಜ್ ನಲ್ಲಿ ಕರ್ಕೊಂಡೋಗಿ ಹತ್ಯೆ ಮಾಡಿದ್ದಾನೆ. ಕೊಲೆಗೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಆರೋಪಿ ಸಿದ್ದರಾಜುವನ್ನ ನ್ಯಾಯಾಂಗ ವಶಕ್ಕೆ ಪಡೆಯಲಾಗಿದೆ. ಘಟನೆ ಸಂಬಂಧ ಲಾಡ್ಜ್ ಸಿಬ್ಬಂದಿ ಮನು ಎಂಬುವರು ದೂರು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್, ಸಾಲಿಗ್ರಾಮ ಇನ್ಸ್ಪೆಕ್ಟರ್ ಶಶಿಕುಮಾರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಮ್ಗೇನನ್ಸುತ್ತೆ ಈ ಪ್ರಕರಣದ ಬಗ್ಗೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.